ಹಾಯ್ ನಮಸ್ತೆ ಫ್ರೆಂಡ್ಸ್, ನೋಡಿ ಈ ರೀತಿ ಕ್ರೋಶೆ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಸಿಂಗಲ್ ಲೇಯರಲ್ಲೇ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಸ್ಯಾರಿ ತೊಗೊಂಡಿದ್ದೀನಿ. ನಾನು ಸ್ಯಾರಿ ಆಪೋಸಿಟ್ ಕಲರ್ ಸ್ಯಾರಿ ಬಂದು ಬಾರ್ಡರ್ ಬಂದು ಕಾಪರ್ ಕಲರ್ ಇರೋದ್ರಿಂದ ಕಾಪರ್ ಬಿಟ್ಸ್ ತೊಗೊಂಡಿದ್ದೀನಿ. ಸ್ಯಾರಿ ಆಪೋಸಿಟ್ ಕಲರು ಬಂದು ಇದು ಕ್ರೀಮ್ ಕಲರ್ ಇದೆ. ನಾನು ಕ್ರೀಮ್ ಕಲರಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ಪಲ್ಲು ಇರೋದು ಕಲರು, ಪಲ್ಲುಗೆ ಆಪೋಸಿಟ್ ಕಲರ್ ತೊಗೊಂಡ್ರೆ ಸ್ಯಾರಿಗೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಸ್ಯಾರಿ ಕಲರ್ ತೊಗೊಂಡಿರೋದು. ಥ್ರೆಡ್ಡು ನೋಡಿ, 7 ಎಳೆ ಥ್ರೆಡ್ನ ದಾರ ತೊಗೊಂಡು ನಾನು ಈ ರೀತಿ ನೀಟಾಗಿ ಸುತ್ತಕೊಂಡು ನಾಟ್ ಮಾಡ್ಕೊಂಡಿದ್ದೀನಿ. ನಾಟ್ ಮಾಡಿಕೊಂಡು ಕ್ರೋಶೆ ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಯಾರಿ ಫ್ರಂಟ್ ಸೈಡ್ ಯಾವಾಗೂ ನಮ್ಮ ಕಡೆ ಇರಬೇಕು. ಬ್ಯಾಕ್ ಸೈಡು ಗಂಟಾಕಿರೋ ಥ್ರೆಡ್ನ ಈ ರೀತಿ ಇಟ್ಕೊಂಡು ನೋಡಿ, ಫ್ರಂಟ್ ಸೈಡಿಂದ ನೀಡ್ಲಲ್ಲಿ ಈ ರೀತಿ ಚುಚ್ಚಿಬಿಟ್ಟು ಹೊರಗಡೆ ತೊಗೊಂಡು ಈಗ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಅದೇ ರೀತಿಯೇ ಮತ್ತೊಂದು ನಾಟ್ ಹಾಕ್ಕೋತಾ ಇದ್ದೀನಿ. ನಾನು ಸ್ಯಾರಿಗೆ ಸ್ಟಿಪ್ ಆಗಿರಲಿ ಅಂತ 2 ನಾಟ್ ಹಾಕ್ಕೋತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಸ್ಟಾರ್ಟಿಂಗು 5 ಚೈನ್ ಹಾಕ್ಕೊಳ್ಳೋಣ ನಾವು. 2 3 4 5 ಈ ರೀತಿ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ನಾಟ್ ಹಾಕ್ಕೊಳ್ಳಿ. ಸ್ಯಾರಿನ ನೀಟಾಗಿ ಇಟ್ಕೊಂಡು ನಾಟ್ ಹಾಕ್ಕೊಳ್ಳಿ, ತುಂಬ ಎಳ್ದಾಡಬೇಡಿ. ನಾಟ್ ಹಾಕ್ಕೊಂಡು ಈಗ 3 ಚೈನ್ ಹಾಕ್ಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಹೊರಗಡೆ ತೆಗೆದು ಬೀಡ್ ಹಾಕ್ಕೊಳ್ಳೋಣ ನಾವು. ನೋಡಿ, ಮೀಡಿಯಮ್ ಸೈಜ್ದು ಕಾಪರ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡಿಗೆ ಲಾಕ್ ಮಾಡೋಂಗಿಲ್ಲ ನಾವೀಗ ಈ ಡಿಸೈನಲ್ಲಿ. ಸೇಮ್ ನೋಡಿ, ಕ್ರೋಶೆ ಕಡ್ಡಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಹೀಗೇನು 5 ಚೈನ್ ಹಾಕ್ಕೊಂಡಿದ್ವಿ ನಾವು, ಆ ಚೈನ್ ಒಳಗಡೆಯಿಂದ ಈ ರೀತಿ ಹೊರಗಡೆ ಇರೋ ಥ್ರೆಡ್ನ ಕ್ರೋಶೆ ಕಡ್ಡಿ ಮೇಲೆ ತೊಗೊಂಡ್ರೆ ನೋಡಿ 3 ಚೈನ್ ಆಗುತ್ತೆ. 3ರಲ್ಲಿ 2 ಈ ರೀತಿ 2 ಚೈನಿಂದ ತೊಗೊಂಡ್ರೆ ಮತ್ತೆ 2 ನೀಡ್ಲ ಮೇಲೆ 2 ಆಗುತ್ತೆ. ಆ 2ರಿಂದ ಥ್ರೆಡ್ ತೊಗೊಂಡ್ರೆ 1 ಆಗುತ್ತೆ. 2ಕ್ಕೆ 1 2ಕ್ಕೆ 1 ಅನ್ನೋ ಥರ ನಾವು ಒಂದೊಂದು ಕಂಬನ ರೆಡಿ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಮತ್ತೆ ಕ್ರೋಶೆ ಕಡ್ಡಿ ಮೇಲೆ ಒಂದು ಸರಿ ನೋಡಿ ಥ್ರೆಡ್ ತೊಗೊಳ್ಳಿ. 5 ಚೈನ್ ಒಳಗಡೆಯಿಂದ ಈ ರೀತಿ ಥ್ರೆಡ್ ಎಳ್ಕೊಂಡು ಈ ರೀತಿ 2ಕ್ಕೆ 1 2ಕ್ಕೆ 1 ಈ ಥರ ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ. ನಾವು ಲೆಂತನ್ನು ಸಹ ಎಷ್ಟು ಎಳ್ಕೊತೀವೋ ನೋಡಿಕೊಂಡು ಎಳ್ಕೊಬೇಕು, ಥ್ರೆಡ್ನ ಎಳ್ಕೊಬೇಕು. ಯಾಕೆ ಅಂದರೆ ಒಂದು ಕಂಬಕ್ಕೆ ಜಾಸ್ತಿ ಥ್ರೆಡ್ಡು, ಒಂದು ಕಂಬಕ್ಕೆ ಕಮ್ಮಿ ಥ್ರೆಡ್ಡು ತೊಗೊಂಡ್ರೆ ಆರ್ಚು ನೀಟಾಗಿ ಕಾಣಿಸೋದಿಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯೇ ನೋಡಿ 2ಕ್ಕೆ 1 2ಕ್ಕೆ 1 ಕ್ರೋಶೆ ಕಡ್ಡಿ ಮೇಲೆ ಮತ್ತೆ ಒಂದು ಥ್ರೆಡ್ ತೊಗೊಳ್ಳಿ. ಹೊರಗಡೆಯಿಂದ 5 ಚೈನಿಂದ ಹೊರಗಡೆ ಇರೋ ಥ್ರೆಡ್ನ ಒಳಗಡೆ ಎಳ್ಕೊಂಡ್ರೆ ಕ್ರೋಶೆ ಕಡ್ಡಿ ಮೇಲೆ 3 ಸರಿ ಥ್ರೆಡ್ ಆಗುತ್ತೆ. 3ರಲ್ಲಿ 2 2ಕ್ಕೆ 1 2ಕ್ಕೆ 1 ಅನ್ನೋ ಥರ ನೀಡ್ಲ ಕ್ರೋಶೆ ಕಡ್ಡಿಯಿಂದ ಥ್ರೆಡ್ ತೊಗೊಳ್ಳಿ. ನೋಡಿ, ಆರ್ಚು 7 ಕಂಬ ಆಗಿದೆ. 7 ಕಂಬಕ್ಕೆ ಒಂದು ಆರ್ಚು ಸಾಕು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ. ಈ ಡಿಸೈನ್ಗೆ ಚೆನ್ನಾಗಿರುತ್ತೆ. ಕ್ರೋಶೆ ಡಿಸೈನು, ಬಾರ್ಡ್ರ್ ಡಿಸೈನ್ ಒಂಥರ ಸಖತ್ತಾಗಿ ಕಾಣಿಸುತ್ತೆ ಇದು. 3 ಚೈನ್ ಹಾಕ್ಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಥ್ರೆಡ್ನ ಆಚೆ ತೆಗೆದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ಯಾರಿಯಲ್ಲಿ ಕಾಪರ್ ಕಲರ್ ಇದ್ದರೆ ಕಾಪರ್ ಬೀಡ್ಸ್ ಯೂಸ್ ಮಾಡ್ಕೊಳ್ಳಿ. ಬಾರ್ಡ್ರು ಗೋಲ್ಡ್ ಕಲರ್ ಇದ್ದರೆ ಗೋಲ್ಡ್ ಕಲರ್ ಬೀಡ್ಸ್ ಯೂಸ್ ಮಾಡ್ಕೊಳ್ಳಿ. ಸಿಲ್ವರ್ ಕಲರ್ ಇದ್ದರೆ ಸಿಲ್ವರ್ ಕಲರ್ ಬೀಡ್ ಯೂಸ್ ಮಾಡ್ಕೊಳ್ಳಿ. ಪ್ಲೈನ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ 3 3ರಲ್ಲಿ 2 ಮತ್ತು 2 ಈ ರೀತಿ ಕಂಬ ರೆಡಿ ಮಾಡ್ಕೊಳ್ಳಿ. 2ಕ್ಕೆ 1 ಮತ್ತು 2 ಥ್ರೆಡ್ ಆಯಿತು. ಮತ್ತು 2ಕ್ಕೆ 1 ಮತ್ತು 2 ಥ್ರೆಡ್, ಸಿಂಗಲ್ ಥ್ರೆಡ್ ಆಗುತ್ತೆ. ಇದೇ ರೀತಿ ಡಿಸೈನ್ನ ರೆಡಿ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಡಿಸೈನ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಡಿಸೈನು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ನೋಡಿ 2ಕ್ಕೆ 1 2ಕ್ಕೆ 1
ಲಾಕ್ ಮಾಡ್ಕೊಳ್ಳಿ ಈಗ ಸ್ಯಾರಿಗೆ. ಥ್ರೆಡ್ನೆಲ್ಲ ಒಂದೇ ಸಮ ಇಟ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ನೋಡಿ, ಮತ್ತು 3 ಚೈನ್ ತೊಗೊಳ್ಳೋಣ. 3 ಚೈನ್ ತೊಗೊಂಡು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿಕೊಂಡು ಕ್ರೋಶ ಕಡ್ಡಿ ಮೇಲೆ ಒಂದು ಸಾರಿ ಥ್ರೆಡ್ ತೊಗೊಂಡು, ಈಗ ನೋಡಿ ಡಿಸೈನ್ ಏನಿದೆ, ಡಿಸೈನ್ ಒಳಗಡೆಯಿಂದನೇ ನಾವು ಆರ್ಚ್ ಮಾಡ್ಕೋತಾ ಇರೋದು. ಮೊದಲು ಸ್ಟಾರ್ಟಿಂಗ್ ಮಾತ್ರ ನಾವು 5 ಚೈನ್ ತೊಗೊಂಡು ಆರ್ಚ್ ಮಾಡ್ಕೊಂಡ್ವಿ. ಒಂದು ಆರ್ಚ್ ಆಗೋದ್ಮೇಲೆ ನೆಕ್ಸ್ಟ್ ಆರ್ಚ್ ಎಲ್ಲ ಡಿಸೈನ್ ಒಳಗಡೆಯಿಂದನೇ ಬರುತ್ತೆ. ಮತ್ತು ನಮಗೆ ಪ್ಲೈನಾಗಿ ಇದೇ ಸೇಮ್ ಫುಲ್ ಕುಚ್ಚಬೇಡ, ಬರೀ ಪ್ಲೈನಾಗೆ ಸಾಕು ಅಂದರೆ ನಾವು ಮತ್ತೆ ಮಧ್ಯದಲ್ಲೆಲ್ಲೂ 5 ಚೈನ್ ತೊಗೊಳಂಗಿರೋದಿಲ್ಲ. ಸೇಮ್ ಡಿಸೈನ್ ಫುಲ್ ಇದೇ ಥರನೇ ಕಂಪ್ಲೀಟ್ ಮಾಡ್ಬೋದು. ಆದರೆ ಈ ಸ್ಯಾರಿಗೆ ಕುಚ್ಚು ಕೇಳಿರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ 3 ಆರ್ಚ್ ಹಾಕ್ಕೊಂಡು ಮಧ್ಯದಲ್ಲಿ ಮತ್ತೆ 5 ಚೈನು ತೊಗೋತೀನಿ ನಾನು. 5 ಚೈನ್ ತೊಗೊಳೋದೇನಕ್ಕೆ ಅಂದರೆ ಕುಚ್ಚು ಕಟ್ಕೊಂಡು ಮತ್ತೆ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ. ಇದೇ ರೀತಿ ಕಂಬನ ರೆಡಿ ಮಾಡ್ಕೊಳ್ಳೋಣ. ನೀಡಲ್ ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ದಾರ ತೊಗೊಂಡು ಡಿಸೈನ್ ಒಳಗಡೆಯಿಂದನೇ ಹೊರಗಡೆ ತೊಗೊಂಡು ಎರಡಕ್ಕೆ ಒಂದು ಅಂತ ರೆಡಿ ಮಾಡ್ಕೊಳ್ಳಿ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಕುಚ್ಚು ಬೇಡ ಅಂದರೆ ಸೇಮ್ ಈಗ ನಾನು 3 ಆರ್ಚ್ ಏನು ಹಾಕಿದ್ದೀನಿ ಅದೇ ಥರನೇ ಸ್ಯಾರಿ ಫುಲ್ಲು ಪ್ಲೈನಾಗೆ ಆರ್ಚ್ಗಳ್ನ ಹಾಕ್ಕೊಂಡೋದ್ರು ತುಂಬ ಚೆನ್ನಾಗಿರುತ್ತೆ. ಕುಚ್ಚು ಕೇಳಿರೋದ್ರಿಂದ ನಾನು 5 ಚೈನ್ ಹಾಕ್ಕೋತಾ ಇದ್ದೀನಿ. 3 ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ನಾಟ್ ಹಾಕ್ಕೋತಾ ಇದ್ದೀನಿ ನಾನು. ಈ ರೀತಿ 5 ಚೈನ್ ತೊಗೊಂಡಿದ್ದೀನಿ ನಾನು. ಸ್ಟಾರ್ಟಿಂಗು 5 ಚೈನ್ ತೊಗೊಂಡು ಡಿಸೈನ್ ಕಂಪ್ಲೀಟ್ 3 ಆರ್ಚ್ ಹಾಕಿದ್ದೀನಿ. ಅದೇ ರೀತಿ ಈಗ ಮತ್ತೆ 5 ಚೈನ್ ತೊಗೊಂಡು ಈಗ ಆರ್ಚನ್ನು ಸ್ಟಾರ್ಟ್ ಮಾಡೋಣ. 3 ಚೈನ್ ಹಾಕ್ಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ರೀತಿ ಸ್ಯಾರಿ ಫುಲ್ 3 ಆರ್ಚ್ ಹಾಕ್ಕೊಂಡು ಮತ್ತೆ 5 ಚೈನ್ ಹಾಕ್ಕೊಂಡು ನೋಡಿ, ಈಗ 5 ಚೈನ್ ಏನು ಹಾಕ್ಕೊಂಡಿದ್ದೆ ಆ ಚೈನ್ ಒಳಗಡೆಯಿಂದ ಈ ರೀತಿ ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಮತ್ತು 5 ಚೈನ್ ಒಳಗಡೆಯಿಂದ ಒಂದೊಂದೇ ಕಂಬ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಎರಡಕ್ಕೆ ಒಂದು ಈ ರೀತಿ ಕಂಬ ತೊಗೊತಾ ಇದ್ದೀನಿ. ಇದೇ ರೀತಿ ಸ್ಯಾರಿ ಫುಲ್ಲು 3 ಆರ್ಚು ಕುಚ್ಚು ಕಟ್ಟೋಕ್ಕೆ 5 ಚೈನ್ ತೊಗೊಂಡು ಸ್ಯಾರಿ ಫುಲ್ ನಾನು ಇದೇ ರೀತಿ ಹಾಕ್ಕೊಂಬಂದಿದ್ದೀನಿ. ಫಿನಿಶಿಂಗು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಬಂದಿದೆ ಅಂತ, ನೋಡಿದ್ದೀರಲ್ಲ ನೀವೇ. ಇದೇ ರೀತಿ ಹಾಕ್ಕೊಂಬರೋಣ. ನೋಡಿ, ನಾನು ಪ್ರತಿಯೊಂದು ಆರ್ಚ್ಗೂ ಕರೆಕ್ಟಾಗಿ 7 ಕಂಬನ ಹಾಕ್ಕೊಂಬಂದಿದ್ದೀನಿ ನಾನು. ಜಾಸ್ತಿನೂ ಮಾಡಿಲ್ಲ, ಕಡಿಮೆನೂ ಮಾಡಿಲ್ಲ, 7 ಕಂಬನೇ ಹಾಕಿದ್ದೀನಿ. ನೋಡಿ, 3 ಆರ್ಚ್ ಆದಮೇಲೆ ನಾನು ಸ್ಯಾರಿ ಫುಲ್ಲು ನಾನು ಹಾಕೋ ಹೊತ್ತಿಗೆ ತುಂಬ ಲೆಂತಿಯಾಗಿ ಹೋಗುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗು 3 ಆರ್ಚ್ ಹಾಕಿ 5 ಚೈನ್ ಹಾಕ್ಕೊಂಡು ಮತ್ತೆ ಆರ್ಚ್ ಹಾಕೋದು ತೋರಿಸಿದೆ. ಅದೇ ರೀತಿಯೇ ಲಾಸ್ಟ್ವರೆಗೂ ಅದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀನಿ. ಈಗ 5 ಚೈನ್ ಹಾಕಿ ಲಾಸ್ಟಲ್ಲಿ ಆರ್ಚ್ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನೋಡಿ ಸಿಂಗಲ್ ಆರ್ಚ್ ಬರುತ್ತೆ. ಸ್ಯಾರಿ ಇಷ್ಟೇ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಲಾಸ್ಟಲ್ಲಿ ಬರೀ ಕುಚ್ಚುಕಟ್ಟಕ್ಕೆ ಥ್ರೆಡ್ ಬಂದಿದ್ರೂ ಬರ್ತಿತ್ತು. ಆದರೆ ಲಾಸ್ಟಲ್ಲಿ ಸಿಂಗಲ್ ಆರ್ಚ್ ಮಾಡೋಷ್ಟು ಪ್ಲೇಸ್ ಉಳಿದಿದೆ, ಸಿಂಗಲ್ ಆರ್ಚ್ ಮಾತ್ರ ಆಗುತ್ತೆ. ಈ ರೀತಿ ನೀಟಾಗಿ ನೋಡಿಕೊಂಡು 7 ಕಂಬ ಬರುತ್ತೆ. 7 ಕಂಬ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೊಳ್ಳೋಣ.
ಇದೇ ರೀತಿ ಸ್ಯಾರಿ ಫುಲ್ ನೀಟಾಗಿ ನೋಡಿಕೊಂಡು ಕಂಪ್ಲೀಟ್ ಮಾಡಿ. ನೋಡಿ, ನನಗೆ ಡಿಸೈನ್ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಥ್ರೆಡ್ ಹಾಕಿದೆ. ಲಾಸ್ಟಲ್ಲಿ ನೋಡಿ ಒಂದೇ ಒಂದು ಎಳೆ ಮಾತ್ರ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅದೂ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಇದು ಸ್ವಲ್ಪ ಉಳಿಯುತ್ತೆ. ನೋಡ್ಕೊಳ್ಳಿ, ಈ ಥರ ಏನಾದರೂ ಖಾಲಿ ಆದರೆ ನೀವು ಎಕ್ಸ್ಟ್ರಾ ಥ್ರೆಡ್ನ ಗಂಟು ಹಾಕ್ಕೊಂಡು ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಡಿಸೈನ್ನ. ಕರೆಕ್ಟಾಗಿ 7 ಕಂಬ ಆಗಿದೆ. 7 ಕಂಬ ಆಗಿ ಡಿಸೈನ್ ಕಂಪ್ಲೀಟ್ ಆಯಿತು. ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ. ನಾನು ಸ್ಯಾರಿಗೆ 2 ನಾಟ್ ಹಾಕ್ಕೋತೀನಿ, ಮಾಮೂಲಿ ಸ್ಟಿಪ್ಪಾಗಿರಲಿ ಅಂತ. ನಾಟ್ ಹಾಕ್ಕೊಂಡು 3 ಚೈನ್ ಹಾಕ್ಕೋತೀನಿ. 2 ಆದರೂ ಹಾಕ್ಕೋಬೋದು, 3 ಆದರೂ ಹಾಕ್ಕೋಬೋದು. ಏನು ಅಂದರೆ ಚೈನ್ ಹಾಕ್ಬಿಟ್ಟು ಈ ಥರ ಥ್ರೆಡ್ ಹೊರಗಡೆ ತೆಗೆದು ಗಂಟು ಮಾಡ್ಕೊಳೋದ್ರಿಂದ ನಾವು ಇದಕ್ಕೆ ಎಕ್ಸ್ಟ್ರಾ ಗಂಟು ಹಾಕೋಂಗಿರಲ್ಲ. ನೋಡಿ, ಹೀಗೆ ಎಳೆದ್ರೆ ಅದೇ ಗಂಟಾಗುತ್ತೆ. ಲಾಸ್ಟಲ್ಲಿ ಏನು ಅಂದರೆ ಆ ಥ್ರೆಡ್ನ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಬಿಟ್ಟು ಗಮ್ ಮಾಡಿದ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ, ಸ್ಯಾರಿ ಫುಲ್ಲು ಡಿಸೈನ್ ಕಂಪ್ಲೀಟ್ ಆಗಿದೆ. ಇದು ಕುಚ್ಚಾಕಿರೋ ಡಿಸೈನ್ನ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.